ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ತೊಗರಿ ಬೇಳೆ ಹಾಕಿ ಅವರಿಕಾಳು ಇರ್ತಾವಲ್ರಿ, ಚಪ್ಪರದ ಅವರಿಕಾಳು ಅವನ್ನ ಹಾಕಿ ಸಾಂಬಾರ್ ಮಾಡಿ ತೋರ್ಸಾಕತ್ತೀನಿ. ಇದು ಚಪ್ಪರದ ಅವರಿಕಾಯಿ ಸೀಸನಲ್ ಸಿಗ್ತಾವು. ಭಾಳ ರೆಸಿಪಿ ಭಾಳ ಬೆಸ್ಟ್ ಇರ್ತೈತ್ರಿ, ಮತ್ತು ಇದು ಹೆಲ್ತಿಗೆ ಭಾಳ ಚಲೋ. ಅದಕ್ಕೆ ನಾನು ಇದ್ರೊಳಗೆ ಕ್ಯಾಲ್ಸಿಯಂ ಅದು ಜಾಸ್ತಿ ಇರ್ತೈತ್ರಿ. ನೋಡ್ರಿ, ತೂಕ ಇಳಿಕೆ ಎಲ್ಲಾನು ಇದ್ರೊಳಗೆ ಆರೋಗ್ಯದ ಭಾಳ ಬೆನಿಫಿಟ್ಸ್ ಅದಾವ್ರಿ. ಇವನ್ನ ನಾನು ಚಪ್ಪರದ ಅವರಿಕಾಯಿ ತೊಗೊಂಡೆ ನೋಡ್ರಿ, ಎಳೆವು. ಯಾಕಂದ್ರೆ ಈಗ ಸೀಸನ್ದಾಗ ಬಂದಿರೋದ್ರಿಂತ ಇವು ವರ್ಷಕ್ಕೊಮ್ಮೆ ಬರ್ತಾವ್ರಿ. ಅದಕ್ಕೆ ಈಗ ನಾನು ಅವನ್ ತೊಗೊಂಡು ಬಂದ ಚಪ್ಪರದ ಅವರೆಕಾಯ್ದು ನಾನು ಸಾಂಬಾರನ್ನ ಮಾಡಿ ತೋರ್ಸಾಕ್ತೇನ್ರಿ. ಚಪ್ಪರದ ಅವರೆಕಾಯಿ ಒಳಗ್ರಿ ಕಣ್ಣಿನ ಆರೋಗ್ಯ ಭಾಳ ಇರ್ತೈತ್ರಿ, ಕ್ಯಾಲ್ಸಿಯಂ ಇರ್ತೈತ್ರಿ ಅದ್ರೊಳಗ. ಮತ್ತು ಕಣ್ಣಿನ ಪೊರೆ ಬರೋದನ್ನ ದೃಷ್ಟಿ ಪೊರೆ ಬರ್ತಾವಲ್ರಿ, ಅದನ್ನು ಸಹ ತಡೆಗಟ್ಟುವಂಥ ಶಕ್ತಿ ಇದಕ್ಕೆ ಐತತ್ರಿ. ಸ್ವಲ್ಪ ಕಡಿಮೆ ಪ್ರಮಾಣದಾಗ ಬರ್ತೈತತ್ರಿ ಅದು. ಮಧುಮೇಹ ನಿಯಂತ್ರಣ ಮತ್ತು ಉಸಿರಾಟದ ಸಮಸ್ಯೆ ಇರೋರಿಗೆ ಮೂಳೆಗಳ ಬಲವರ್ಧನೆ ಆಗ್ತತ್ರಿ. ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಹೆಲ್ತಿಗೆ ಭಾಳ ಅಂದ್ರೆ ಭಾಳ ಬೆನಿಫಿಟ್ಸ್ ಅದಾವ್ರಿ, ಹೆಲ್ತ್ ಬೆನಿಫಿಟ್ಸ್ ಇದಕ್ಕೆ. ಅದಕ್ಕೆ ನೀವು ಇದೇ ಥರ ಇದನ್ನು ಮಾಡಿ ನೋಡ್ರಿ, ಬೆಸ್ಟ್ ಇರ್ತೈತಿ. ವಿಟಮಿನ್ ಎ, ಸಿ ಮತ್ತು ಕೆ, ಕಬ್ಬಿಣ, ಕ್ಯಾಲ್ಸಿಯಮ್ ಎಲ್ಲ ಇರೋದ್ರಿಂದ ಮೆಗ್ನೀಷಿಯಮ್ಮು ಇರ್ತದೆ, ಸಮೃದ್ಧವಾಗೈತತ್ರಿ. ಈ ತರಕಾರಿ ಚಳಿಗಾಲದಾಗ ಬರ್ತೈತಿ, ಆವಾಗ ತಿನ್ಬೇಕ್ರಿ ಇದನ್ನ ಅಷ್ಟ. ಈಗ ನಾನು ಒಗ್ಗರಣೆಗೆ ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ ಎಲ್ಲ ಹಾಕೊಂಡನ್ರಿ, ಎಣ್ಣೆ ಕಾಸಕ್ಕಿಟ್ಟ. ಆಮೇಲೆ ಇವನ್ನ ಚಪ್ಪರದ ಅವರೆಕಾಯಿ ಇರ್ತಾವಲ್ರಿ, ಅವನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಹಾಕೊಂಡನ್ರಿ. ಒಗ್ಗರಣೆಗೆಲ್ಲ ಹಾಕೊಳಕ್ತಾನೆ. ಆಮೇಲೆ ಟೊಮೆಟೊನು ಒಗ್ಗರಣೆಗೆ ಸ್ವಲ್ಪ ಹಾಕೊಂಡನ್ರಿ. ಈಗ ನೋಡ್ರಿ, ಚಪ್ಪರದ ಅವರೆಕಾಯಿ ಎಣ್ಣೆಯಲ್ಲೇ ಬೆಂದ್ ಬಿಟ್ರೆ ಎಷ್ಟು ಮಸ್ತ್ ಆಗ್ತಾವ ನೋಡ್ರಿ. ಇದ್ರ ಸಾಂಬಾರ್ ಮಾಡಿ ಒಂದ್ಸಲ ಟೇಸ್ಟ್ ಮಾಡ್ರಿ, ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತತ್ರಿ. ಅನ್ನಕ್ಕೂ ಚಪಾತಿಗೆ ಎಲ್ಲಕ್ಕೂ ಬರ್ತಿರ್ತೈತ್ರಿ. ಈಗ ನೋಡ್ರಿ, ಇದಕ್ಕೆ ಅರಿಶಿನ ಪುಡಿನೂ ನಾನು ಹಾಕೊಂಡ ಅಚ್ಚ ಖಾರದ ಪುಡಿ ಇರ್ತೈತಲ್ರಿ, ಅದನ್ನ ಹಾಕೊಳಕ್ತೇನ್ರಿ. ಆಮೇಲೆ ಇದು ಮಸಾಲೆ ಪೌಡ್ರ್ ಅದು ಮಾಡ್ಕೊಂಡಿರ್ತೀವಲ್ರಿ, ಸಾಂಬಾರ್ ಪೌಡ್ರ್ ಅವೆಲ್ಲ ಹಾಕೊಂಡ್ರೆ ಬೆಸ್ಟ್ ಇರ್ತೈತ್ರಿ. ಈಗ ಅವನ್ನೆಲ್ಲ ಹಾಕೊಳಕ್ತೇನ್ರಿ. ನಾನು ಶೇಂಗಾ ಪೌಡ್ರು ಹಾಕೊಂಡನಿ, ಮತ್ತು ಮಸಾಲೆ ಪೌಡ್ರು ಹಾಕೊಂಡನಿ, ಅಚ್ಚ ಖಾರದ ಪುಡಿನೂ ಹಾಕೊಂಡನಿ. ಇವನ್ನೆಲ್ಲ ಹಾಕಿ ಈಗ ಚಪ್ಪರದ ಅವರೆಕಾಯಿ ಹಾಕಿ ಎಣ್ಣೆ ಒಳಗೆ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡನ್ರಿ ಅವನ್ನ. ಈಗ ನೋಡ್ರಿ, ಇವನ್ನೆಲ್ಲ ಹಾಕಿ ಈಗ ನಾವು ನೀರನ್ನು ಸ್ವಲ್ಪ ಹಾಕೊಂಡು ಕುದಿಸ್ಕೋಬೇಕ್ರಿ. ಅದನ್ನ ನೀರು ಹಾಕೊಂಡು ಸ್ವಲ್ಪ ನಾನು ಅದನ್ನ ಚಪ್ಪರದ ಅವರೆಕಾಯಿಗೆ ನೀರನ್ನು ಹಾಕೇನ್ರಿ. ನೀರು ಹಾಕಿ ಈಗ ನಾನು ತೊಗರಿ ಬೇಳೆನೂ ಒಂದು ಕಡೆ ಕುದಿಸಿಟ್ಕೊಂಡನ್ರಿ, ಅದನ್ನು ಹಾಕ್ನು. ಈಗ ನೋಡ್ರಿ, ಒಂದಿಷ್ಟು ಹುಣಸೆ ರಸ ಇರ್ತದಲ್ರಿ, ಹುಣಸೆಯನ್ನ ನೆನೆಯಾಕಿಟ್ಟು ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ರಸ ನೆನೆಯಾಕಿಟ್ಕೊಂಡು ಅದನ್ನು ಹಾಕೇನ್ರಿ. ಮತ್ತು ನಾನು ರುಚಿಗೆ ತಕ್ಕಷ್ಟು ಈ ಹಳ್ಳುಪ್ಪು ಇರ್ತೈತಲ್ರಿ, ಅದನ್ನ ಹಾಕೊಳಕ್ತೇನೆ, ಟೇಸ್ಟ್ ಬರ್ತೈತೆ ಅಂತ ಹೇಳಿ. ಆಮೇಲೆ ಬೆಲ್ಲ ಆಪ್ಷನ್ ಇರ್ತೈತಿ, ನಾನು ಇಲ್ಲಿ ಸ್ವಲ್ಪ ಹಾಕೊಳಕ್ತೇನೆ, ನೀವು ಬಿಟ್ರು ಬೆಲ್ಲನೂ ಸ್ಕಿಪ್ ಮಾಡ್ಬೋದ್ರಿ. ಈಗ ನೋಡ್ರಿ, ಇದೆಲ್ಲ ಕುದಿಯಾಕಿಟ್ಟೆ ನಾನು. ಆಮೇಲೆ ಬ್ಯಾಳೆನೂ ನಾನು ಕುದಿಸಿಟ್ಕೊಂಡನಿ, ತೊಗರಿ ಬೇಳೆ ಒಂದು 4 ವಿಸಲ್ ಹೊಡಿಸಿ ಚೆಂದಾಗ ಕುದಿಸಿಟ್ಕೊಂಡೇನಿ. ನೋಡ್ರಿ, ಬ್ಯಾಳೆ ಹಿಂಗಾಗೈತಿ. ಈ ಬ್ಯಾಳೆನ ಅದಕ್ಕೆ ಸಾಂಬಾರ್ಗೆ ಹಾಕೋಬೇಕಾಗ್ತತಿ. ಈಗ ನಾನು ಅದನ್ನು ಸ್ವಲ್ಪ ಸೌಟ್ ತೊಗೊಂಡು ತಿರುಗಿಸಿ ಈಗ ಬ್ಯಾಳೆ ಸಾಂಬಾರ್ಗೆ ಹಾಕೊಂಡೇನ್ರಿ. ಈಗ ಚಪ್ಪರದ ಅವರೆಕಾಯಿ ಅಂತೂ ಎಲ್ಲ ಒಗ್ಗರಣೆ ಒಳಗೆ ಮಿಕ್ಸ್ ಆಗೈತ್ರಿ. ಈ ಬ್ಯಾಳೆನೂ ಇದಕ್ಕೆ ಹಾಕಿ ಮಿಕ್ಸ್ ಮಾಡಾಕ್ತಾನೆ. ನೀವು ಖಾರ, ಉಪ್ಪು, ಹುಳಿ ನಿಮಗೆ ಹೆಂಗೆ ಬೇಕು ಹಂಗೆ ಹಾಕೋರಿ. ಈ ಚಪ್ಪರದ ಅವರೆಕಾಯಿ ಹಾಕಿ ಮಾಡೋದ್ರಿಂತ ಭಾಳ ಒಂದು ಫಸ್ಟ್ ಕ್ಲಾಸ್ ಆಗಿರುವಂಥ ಸಾಂಬಾರ ನೀವು ತಿಂತೀರಿ. ಅದನ್ನ ನೀವು ಇನ್ನೊಂದ್ಸಲ ಮಾಡಿ ತಿನ್ಬೇಕು ಅನಿಸ್ತತಿ, ಅಷ್ಟು ಬೆಸ್ಟ್ ಆಗಿರ್ತತಿ. ಈ ಚಪ್ಪರದ ಅವರೆಕಾಯಿ ಟೇಸ್ಟನ್ನ ಹಂಗಿರ್ತತ್ರಿ. ಈಗ ಸೀಸನಲ್ ಸಿಗೋದ್ರಿಂತ ಮತ್ತು ಎಳೆದು ಭಾರಿ ಮಸ್ತ್ ಬಂದಿರ್ತಾವ್ರಿ ಅವು. ನೋಡ್ರಿ, ಈಗ ಇದು ಸಾಂಬಾರು ರೆಡಿ ಆಗಾಕತ್ತೈತಿ. ಇದು ಒಂದೆರಡು ಕುದಿಬೇಕ್ರಿ. ಈಗ ಕುದಿಯಕತ್ತ ಹೇಳಿ ಇಡಾಕ್ತಾನೆ. ಈಗ ಎಲ್ಲಾನು ನೀವು ಏನು ಸಾಂಬಾರು ಪೌಡ್ರ್ ಆಗಲಿ ಮತ್ತು ಏನು ಮಿಕ್ಸ್ ಮಾಡಿರ್ತೀರಿ ಅದು ಇದ್ರದ್ದು ಶೇಂಗಾ ಪೌಡ್ರ್ ಆಗಲಿ ಅವನ್ನೆಲ್ಲ ಇದಕ್ಕೆ ಹಾಕಿ ಖಾರ, ಉಪ್ಪು, ಹುಳಿ ಎಲ್ಲ ಸರಿಯಾಗಿ ಹಾಕಿಬಿಟ್ರೆ ಭಾಳ ಅಂದ್ರೆ ಭಾಳ ಭಾರಿ ಆಗಿರೋಂಥ ಒಂದು ಒಳ್ಳೆ ಟೇಸ್ಟಿಯಾದ ಸಾಂಬಾರು ಅವರೆಕಾಯಿ, ಚಪ್ಪರದ ಅವರೆಕಾಯಿ ಸಾಂಬಾರು ಇದು. ಇದನ್ನ ರೊಟ್ಟಿ ಒಳಗೆ ತಿನ್ಬೋದು, ಚಪಾತಿ ಒಳಗೆ ತಿನ್ಬೋದು, ಅನ್ನಕ್ಕೂ ಹಾಕೊಂಡು ಅನ್ನದಾಗ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಭಾಳ ಸೂಪರ್ ಆಗಿರುವಂಥ ಒಂದು ಸಾಂಬಾರು ರೀ. ಮತ್ತು ಕಟ್ಟಿ ಬಿರ್ಸನ್ ರೊಟ್ಟಿ ಇರ್ತಾವಲ್ರಿ, ಅವಕ್ಕಂತೂ ಅದ್ರ ಮೇಲೆ ಹಾಕೊಂಡು ಇದನ್ನ ಸಾಂಬಾರು ಟೇಸ್ಟ್ ಮಾಡ್ಬೋದು. ಭಾಳ ಬೆಸ್ಟ್ ಆಗಿರ್ತೈತಿ. ಈಗೆಲ್ಲ ಕುದ್ದಾಗೆ ಸಾಂಬಾರು ಪೂರ್ತಿಯಾಗಿ ರೆಡಿ ಆಗೈತ್ರಿ. ನೋಡ್ರಿ, ಎಷ್ಟು ಮಸ್ತ್ ಆಗೈತಿ. ಘಮನೂ ಹಂಗೆ ಬರ್ತೈತಿ ಇದ್ರದ್ದು. ಯಾಕಂದ್ರೆ ಚಪ್ಪರದ ಅವರೆಕಾಯಿ ಹುರಿದ ತಕ್ಷಣ ಈ ಚೌಳಿಕಾಯಿ ಅದು ಹೆಂಗೆ ಹುರಿದಂಗೆ ಇದು ಬರ್ತೈತಲ್ರಿ, ಹಂಗೇನ ಬರ್ತೈತ್ರಿ ಅದು ಘಮ. ನೋಡ್ರಿ, ಈಗ ಎಷ್ಟು ಮಸ್ತ್ ಆಗಿರುವಂಥ ಒಂದು ಚಪ್ಪರದ ಅವರೆಕಾಯಿ ಸಾಂಬಾರು ಪೂರ್ತಿಯಾಗಿ ರೆಡಿ ಆಗೈತಿ. ನಾನು ಸರ್ವ್ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ. ನೋಡ್ರಿ, ತಿಕ್ನೆಸ್ಸು ಎಷ್ಟು ಚಂದ ಬಂದೈತಿ. ಇಂಥದ್ದು ಇತ್ತಂದ್ರೆ ಎರಡಕ್ಕೂ ಬರ್ತೈತ್ರಿ, ರೊಟ್ಟಿಗೆ, ಚಪಾತಿಗೆ. ಈಗ ನೋಡ್ರಿ, ಚಪ್ಪರದ ಅವರೆಕಾಯಿ ಸಾಂಬಾರು ನೋಡ್ರಿ, ಇದು ಅನ್ನಕ್ಕೆ ನಾನು ಸರ್ವ್ ಮಾಡಿ ತೋರಿಸ್ನು. ಇದು ಎಷ್ಟು ಮಸ್ತ್ ಆಗಿರ್ತೈತಿ ಸಾಂಬಾರ. ಥಿಕ್ನೆಸ್ಸು ಹಂಗೆ ಬಂದಿರ್ತೈತ್ರಿ. ಇದು ನೋಡ್ರಿ, ಈಗ
ಇದನ್ನ ಸಾಂಬಾರ ಬೆಸ್ಟ್ ಆಗಿರುವಂಥ ಒಂದು ಚಪ್ಪರದ ಅವರೆಕಾಯಿ ಸಾಂಬಾರು ರೀ. ನೋಡ್ರಿ ಎಷ್ಟು ಮಸ್ತ್ ಆಗೈತೆ ಇದು. ಇದೇ ಥರ ಒಂದು ಸೀಸನ್ದಾಗ 1-2 ಸಲ ಸಾಂಬಾರು ಮಾಡಿ ತಿಂದ್ಬಿಟ್ರೆ ಅದು ಚಪ್ಪರದ ಅವರೆಕಾಯಿದು ಸೀಸನ್ ಇರೋದ್ರಿಂದ ಹೋಗಿಬಿಡ್ತಾವ್ರಿ ಅವು. ಅದಕ್ಕೆ ಅವು ಎಳಿವಿದ್ದಾಗ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಬಂದಾಗನ ನಾವು ಮಾಡ್ಕೊಂಡು ತಿಂದು ಬಿಡ್ಬೇಕ್ರಿ ಅದನ್ನ. ಈಗ ನೋಡ್ರಿ ಸೀಸನಲ್ ಅಂತ ಹೇಳಿ ಇರ್ತಾವ, ಫ್ರೂಟ್ಸ್ ಆಗ್ಲಿ ಮತ್ತೆ ತರಕಾರಿ ಆಗ್ಲಿ ಯಾವಾಗ್ಲಿ ನಾವು ಆ ಸೀಸನ್ದಾಗ ಅವನ್ನ ತಗೊಂಡು ಮಾಡಿ ಅನ್ಭವಿಸ್ಬೇಕ್ರಿ. ಯಾಕಂದ್ರ ಅವನ್ನ ಅದ ಟೈಮ್ನಾಗ ತಿನ್ನೋದ್ರಿಂತ ಅದ್ರ ಬೆನಿಫಿಟ್ಸ್ ಹೆಚ್ಚಿರ್ತಾವ್ರಿ. ಅದಕ್ಕೆ ನೋಡ್ರಿ ಈಗ ಸೀಸನ್ದಾಗ ಈಗ ಚಪ್ಪರದ ಅವರೆಕಾಯಿ ಸಿಕ್ಕಿರೋದ್ರಿಂತ ಈ ಸಾಂಬಾರ ಮಾಡಿ ನಿಮ್ ಜೋಡಿ ಶೇರ್ ಮಾಡ್ಕೊಳಕ್ತೇನ್ರಿ. ಈಗ ಅನ್ನದ ಜೊತೆನು ಇದನ್ನ ಹೆಂಗ್ ಸರ್ವ್ ಮಾಡಾಕ್ತೇನ್ರಿ ಅನ್ನದ ಜೊತೆ. ಈಗ ನೀವು ನಮ್ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ. ನೋಡ್ರಿ ಈಗ ಅನ್ನದ ಜೊತೆ ನಾನು ಪಲಾವ್ ಎಲೆ ಹಾಕಿ ಅದ ಅನ್ನ ಮಾಡ್ಕೊಂಡನೆ ಅದ್ರೊಳಗನ ನಾನು ಈ ಸಾಂಬಾರ್ನು ಹಾಕೊಂಡ ನಿಮ್ಗೆ ಸರ್ವ್ ಮಾಡಿ ತೋರ್ಸಾಕ್ತೇನ್ರಿ. ಭಾಳ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡ ಈ ಸಾಂಬಾರ್ ಹಾಕೊಂಡು ತಿಂದ್ಬಿಟ್ರಿ ಅದೇನ್ ಸೂಪರ್ ಆಗಿರ್ತೈತಿ ನೋಡ್ರಿ, ಮಸ್ತ್ ಆಗಿರ್ತೈತಿ. ಈಗ ನೋಡ್ರಿ ಈ ಸಾಂಬಾರು ನಾನು ಇದಕ್ಕೆ ಅನ್ನಕ್ಕೆ ಹಾಕಿ ತೋರ್ಸಾಕ್ತೇನ್ರಿ. ಬಿಸಿ ಬಿಸಿಯಾದ ಅನ್ನ ಮತ್ತೆ ಚಪ್ಪರದ ಅವರೆಕಾಯಿ ಸಾಂಬಾರು ತುಪ್ಪ ಹಾಕೊಂಡು ತಿಂದ್ಬಿಟ್ರಿ ಅದೇನ್ ಫಸ್ಟ್ ಕ್ಲಾಸ್ ಆಗಿರ್ತೈತಿ ನೋಡ್ರಿ. ನೋಡ್ರಿ ಈಗೆಲ್ಲಾನು ಈ ಸಾಂಬಾರು ಅನ್ನ ಎಲ್ಲ ರೆಡಿ ಆಗೈತಿ. ಅದಕ್ಕೆ ಒಂಚೂರು ಉಪ್ಪಿನಕಾಯಿ ಬಡ್ಸ್ಕೊಂಡು ತಿಂದ್ಬಿಟ್ರಿ ಅದೇನು ಭಾರಿ ಮಸ್ತ್ ಟೇಸ್ಟ್ ಇರ್ತೈತಿ ಬಿಡ್ರಿ, ಅಷ್ಟು ಅನ್ನಂಗಿರ್ತೈತಿ. ನೋಡ್ರಿ ನೀವು ಇದೇ ತರ ಸೀಸನ್ದಾಗ ಸಿಗುವಂತ ಒಂದು ಚಪ್ಪರದ ಅವರೆಕಾಯಿ ಸಾಂಬಾರನ್ನ ಮಾಡಿ ನೋಡಿ ಊಟ ಮಾಡಿ ನೋಡ್ರಿ, ಬೆಸ್ಟ್ ಆಗಿರ್ತೈತ್ರಿ.